ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಸ್ರೇಲ್ ಮತ್ತು ಇರಾನ್ನ ನಡುವಿನ ಸಂಘರ್ಷ ತಾರಕಕ್ಕೇರಿರೋ ಹೊತ್ತಲ್ಲಿ ಈಗ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ತಗೊಳ್ತಿರುವಂತಹ ಬಿಗ್ ಸ್ಟೆಪ್ ಏನು, ಹಾಗೆ ಭಾರತಕ್ಕೆ ಅತ್ಯಂತ ಅವಶ್ಯಕವಾಗಿರುವ ಬಹಳ ನಿರ್ಣಾಯಕವಾಗಿರುವಂಥ ಹಾರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟಂತೆ ಈಗ ಬಿಗ್ ನ್ಯೂಸ್ ಒಂದು ಬರ್ತಾ ಇದೆ. ಅತ್ಯಂತ ನಿರ್ಣಾಯಕ ಹಂತಕ್ಕೆ ಹೋದ ಇರಾನ್ ಇಸ್ರೇಲ್ನ ಯುದ್ಧ. ಹಾಗಾದರೆ ಇವತ್ತು ಏನು ನಡೆಯೋದಕ್ಕಿದೆ, ಚೀನಾ ಏನು ಮಾಡ್ತಾ ಇದೆ, ಅಮೆರಿಕ ಏನು ಮಾಡ್ತಾ ಇದೆ, ಭಾರತಕ್ಕೆ ಎಷ್ಟು ದೊಡ್ಡ ಪರಿಣಾಮವನ್ನು ಬೀರಲಿದೆ, ಇದು ಮಾಹಿತಿ ಡೀಟೇಲ್ ಆಗಿ ಬಿಗ್ ಅಪ್ಡೇಟ್ ಬಗ್ಗೆ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, G7 ಸಮ್ಮಿಟ್ಟಿಂದ ಮಧ್ಯಕ್ಕೆ ಎದ್ದು ಓಡಿದ್ದಾರೆ ಟ್ರಂಪ್. ಕದನ ವಿರಾಮ ಆಗ್ಬಿಡುತ್ತಾ ಅನ್ನೋ ರೀತಿಯ ಸುದ್ದಿಗಳು ಬಂತು. ಆ ರೀತಿ ಕೆಲವರು ಅಭಿಪ್ರಾಯಪಟ್ಟರು. ಕದನ ವಿರಾಮ ಅಲ್ಲ, ಸೀಸ್ ಫೈರ್ ಅಲ್ವೇ ಅಲ್ಲ, ಅದಕ್ಕಿಂತ ಬಹಳ ದೊಡ್ಡದಿದೆ, ಐ ಹ್ಯಾವ್ ಟು ಬಿ ದೇರ್ ಅಂತ ಓಡ್ ನಡೆದಿದ್ದಾರೆ ಟ್ರಂಪ್. ಇರಾನ್ ಇಸ್ರೇಲ್ಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಬೆಳವಣಿಗೆ ಆಗತ್ತೆ ಇವತ್ತು. ಏನೋ ಒಂದು ನಿರ್ಣಾಯಕವಾದಂತಹ ದಾಳಿ ಪ್ಲಾನ್ ಆದಂಗೆ ಕಾಣಿಸ್ತಾ ಇದೆ. ಅದು ಅಮೆರಿಕನೇ ಅಖಾಡಕ್ಕೆ ನೇರವಾಗಿ ಇಳಿಯತ್ತಾ ಅನ್ನೋ ತನಕ ಟ್ರಂಪ್ ಬಿಗ್ ಅನೌನ್ಸ್ಮೆಂಟ್ ಬೆನ್ನಲ್ಲೇ ತೆಹರಾನ್ ಪ್ಯಾನಿಕ್ ಮೋಡ್ಗೆ ಹೋಗಿದೆ. ತೆಹರಾನ್ನಲ್ಲಿರುವಂಥ ರೆಸಿಡೆಂಟ್ಸ್ ಎಲ್ಲರೂ ಕೂಡ ತಕ್ಷಣಕ್ಕೆ ಜಾಗ ಖಾಲಿ ಮಾಡಿ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದಾರೆ. ಅಲ್ಲಿರುವಂಥ ಬೇರೆ ಬೇರೆ ದೇಶಗಳ ನಿವಾಸಿಗಳು ಅವ್ರನ್ನ ಸೇಫ್ ಜಾಗಕ್ಕೆ ಸಾಗಿಸೋದಕ್ಕೀಗ ತ್ವರಿತಗತಿಯಲ್ಲಿ ಆ್ಯಕ್ಷನ್ಗೆ ಮುಂದಾಗಿರೋದು. ಭಾರತ ಕೂಡ ಅಡ್ವೈಸರಿ ರಿಲೀಸ್ ಮಾಡಿದೆ. ತಕ್ಷಣಕ್ಕೆ ಅಲ್ಲಿಂದ ಶಿಫ್ಟ್ ಆಗಬೇಕು, ಸೇಫ್ ಜಾಗಕ್ಕೆ ಶಿಫ್ಟ್ ಆಗೋದಕ್ಕೆ ಭಾರತದ ಎಂಬೆಸಿ ಕೂಡ ಇರಾನ್ನಲ್ಲಿ ಏನು ಕೆಲಸವನ್ನು ಮಾಡ್ತಾ ಇರೋದು, ತ್ವರಿತಗತಿಯಲ್ಲಿ ಸಂದೇಶವನ್ನು ರವಾನಿಸ್ತಾ ಇರೋದು. ಸೊ ತೆಹರಾನ್ನಲ್ಲಿ ಇವತ್ತು ಏನಾಗುತ್ತೆ, ಇರಾನ್ಗೆ ಇವತ್ತು ಅಮೆರಿಕ ಏನು ಮಾಡುತ್ತೆ, ಇಸ್ರೇಲ್ ಏನು ಮಾಡುತ್ತೆ ಅನ್ನುವಂಥ ಒಂದು ಬಹುದೊಡ್ಡ ಬೆಳವಣಿಗೆ ಆಗ್ತಾ ಇದೆ. G7 ಸಮ್ಮಿಟ್ಟಿಂದ ಟ್ರಂಪ್ ಎದ್ದು ಬರ್ತಾ ಇದ್ದ ಹಾಗೆ ಈ ಚರ್ಚೆ ಜೋರಾಗಿರೋದು. ಫೈನಲ್ ಆಫರ್ ಕೊಟ್ಟಿದ್ದಾರೆ ಇರಾನ್ಗೆ. ನ್ಯೂಕ್ಲಿಯರ್ ಡೀಲ್ ಸೈನ್ ಮಾಡ್ತೀರಾ ಇಲ್ವಾ, ಅಂದರೆ ನ್ಯೂಕ್ಲಿಯರ್ ವೆಪನ್ ಅನ್ನು ಅವ್ರು ಇನ್ನು ಡೆವಲಪ್ ಮಾಡಬಾರ್ದು, ಅದಕ್ಕೆ ಸಹಿ ಹಾಕ್ತೀರಾ ಇಲ್ವಾ, ಸಹಿ ಹಾಕಿದ್ರೆ ನಿಮಗೆ ಪ್ರತಿಯಾಗಿ ವ್ಯಾಪಾರ ವಹಿವಾಟು ಸ್ಯಾಂಕ್ಷನ್ಸಲ್ಲಿ ಎಲ್ಲ ನಾವು ರಿಲೀಫ್ ಕೊಡ್ತೀವಿ. ಸೊ ಇರಾನ್ ಬದುಕೊಳ್ಳತ್ತೆ, ಸಹಿ ಹಾಕ್ತೀರಾ ಇಲ್ವಾ, ನೀವು ಎಸ್ಕಲೇಟ್ ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು. ಈಗ ಆಗಿಬಿಟ್ಟಿದೆ, ಏನು ಬೇಕಾದರೂ ಆಗಬಹುದು, ಸೀಸ್ ಫೈರ್ ಅಂತ ಕೆಲವರು ಅಂದ್ಕೊಳ್ತಿರಬಹುದು, ಟ್ರಂಪ್ ಓಡೋಡಿ ಹೋಗಿದ್ದಾರೆ ಅಂತ. ಆದರೆ ಏನೋ ಒಂದು ಅದಕ್ಕಿಂತ ಬಹುದೊಡ್ಡದಾಗದಿದೆ ಅಂತಿದ್ದಾರೆ. ಟ್ರಂಪ್ ಇದನ್ನು ಓಪನ್ ಆಗಿ ಅನೌನ್ಸ್ ಮಾಡ್ತಾ ಇದ್ದ ಹಾಗೆ ಪ್ಯಾನಿಕ್ ಸಿಚುವೇಶನ್ ಕಾಣಿಸ್ತಾ ಇದೆ ಜಗತ್ತಿನೆಲ್ಲೆಡೆ. ಬರೀ ಇರಾನ್ನಲ್ಲ, ಪ್ಯಾನಿಕ್ ಸಿಚುವೇಶನ್ ಕಾಣಿಸ್ತಾ ಇದೆ. ಅದರ ನಡುವೆ ಬೇರೆ ಇರಾನ್ನಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂದರೆ, ಯುದ್ಧ ಮಾಡ್ತಾ ಇದ್ದಾರೆ, ಇಸ್ರೇಲ್ ಮೇಲೆ ಮತ್ತೊಂದು ಭಯಂಕರ ದಾಳಿ ಮಾಡಿದ್ದಾರೆ, ಮಿಸೈಲ್ಗಳ ಮೇಲೆ ಮಿಸೈಲ್ ಮಳೆ ಸುರಿಸ್ತಿದ್ದಾರೆ. ಇಸ್ರೇಲ್ಗೂ ಏನು ಕಡಿಮೆ ಹಾನಿಯಾಗಿಲ್ಲ, ಇಸ್ರೇಲು ಅದರ ದುಪ್ಪಟ್ಟು ಹೊಡಿತಾ ಇದೆ. ಆದರೂ ಇರಾನ್ ಈಗ ಸ್ವಲ್ಪ ಸಾಫ್ಟ್ ಆಗಿತ್ತು, ಮಾತುಕತೆಗೆ ರೆಡಿಯಾದಂತಹ ಮನಸ್ಥಿತಿಯಲ್ಲಿದೆ. ವಿಧ್ವಂಸ ಅನ್ನೋ ಪದವೂ ಸಾಲಲ್ಲ, ಸಂಪೂರ್ಣವಾದ ವಿನಾಶ ಅನ್ನೋ ರೀತಿಯಲ್ಲಿ ಇರಾನ್ನನ್ನು ಅಸ್ತಿತ್ವವೇ ಇಲ್ಲ ಅನ್ನೋ ರೀತಿ ಅಳಿಸಿ ಹಾಕೋದಿಕ್ಕೆ ಈಗ ಅಮೆರಿಕ ಎದ್ದು ನಿಲ್ತಾ ಇದ್ದ ಹಾಗೆ ಮಾತುಕತೆಗೆ ಇರಾನ್ ರೆಡಿ ಆಗ್ತಿದೆ ಅನ್ನೋ ಸುದ್ದಿನೂ ಬರ್ತಿದೆ. ಬಟ್ ಅದು ಓಪನ್ ಆಗಂತೂ ತೋರಿಸ್ಕೊಳ್ತಾ ಇಲ್ಲ. ಅಟ್ಯಾಕ್ ಮೇಲೆ ಅಟ್ಯಾಕ್ ಮಾಡ್ತಾನೆ, ಇಸ್ರೇಲ್ ಮೇಲೆ ಮಾಡ್ತಾನೆ ಇದೆ. ಹಾಗಾದರೆ ಏನು ಕಥೆ, ಏನು ಬೇಕಾದರೂ ಆಗಬಹುದು ಇವತ್ತು. ಯಾಕಿಷ್ಟು ಟೆನ್ಷನ್ನು ಜಗತ್ತಿನೆಲ್ಲೆಡೆ ಅಂತ ಕೇಳಿದ್ರೆ ಅಲ್ಲಿರೋದು ನಮ್ಮ ನಾಸಾ ಕೂಡ ಬಿಗ್ ಅಪ್ಡೇಟ್ ಒಂದನ್ನು ಕೊಡ್ತಾ ಇದೆ ನೋಡಿ. ಆ ಜಲಸಂಧಿ ಇಡೀ ಜಗತ್ತಿಗೆ ಆಯಿಲ್ ಟ್ರಾನ್ಸ್ಪೋರ್ಟ್ಗೆ ಅತ್ಯಂತ ಮಹತ್ವವಾಗಿರುವಂಥ ಹಾರ್ಮೋಸ್ ಜಲಸಂಧಿಯಲ್ಲಿ 3 ಹಡಗುಗಳು ಹೊತ್ತುಕೊಂಡು ಇರ್ತಿವೆ. ಅಂದರೆ ಅದರ ಮೇಲೂ ಅಟ್ಯಾಕ್ ಆಗಿದೆ ಅಂತ ಆಯಿತು. ಮೂಲಗಳ ಮಾಹಿತಿ ಪ್ರಕಾರ ಹಾರ್ಮೋಸ್ ಕ್ಲೋಸ್ ಆಗಿಬಿಡತ್ತಾ, ಯಾವ ಭಯ ಇತ್ತಲ್ಲ ಈ 2 ರಾಷ್ಟ್ರಗಳ ನಡುವೆ ಯುದ್ಧ ಆದರೆ ಇರೋ ಟೆನ್ಷನ್ನೇ ಹಾರ್ಮೋಸ್ ಕ್ಲೋಸ್ ಆಗುತ್ತಾ ಅಂತ. ಇಡೀ ಜಗತ್ತಿನ 20% ಫ್ಯೂಯಲ್ ಟ್ರಾನ್ಸ್ಪೋರ್ಟ್ ಅದೇ ದಾರಿಯಲ್ಲಿ ನಡೆಯುತ್ತೆ. ಭಾರತ ಅಂತೂ CNGಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಇದೇ ದಾರಿಯಲ್ಲಿ ತರಿಸ್ಕೊಳ್ಳೋದು. ಆಯಿಲಲ್ಲೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿಂದಾನೇ ಬರೋದು. ಸೊ ಚೀನಾದಿಂದ ಹಿಡಿದು ಅಮೆರಿಕಾದಿಂದ ಹಿಡಿದು ಭಾರತಕ್ಕೆ ಎಲ್ಲರಿಗೂ ಕೂಡ ಇದು ಅಷ್ಟಷ್ಟು ಸಣ್ಣ ವಿಷಯ ಆಗಲ್ಲ. ದೇಶದ ಜನ ನಲುಗು ಹೋಗ್ತಾರೆ. ಅಂತಹ ಇನ್ಫ್ಲೇಷನನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹೆಚ್ಚು ಕಡಿಮೆ. ಆದರೆ ಈಗ ಪ್ಯಾನಿಕ್ ಮೋಡ್ಗೆ ಹೋಗುವಂಥದ್ದೇ ಒಂದು ಸುದ್ದಿ ಬರ್ತಿದೆ. ಹಾರ್ಮೋಸ್
ಕ್ಲೋಸ್ ಆಗುತ್ತಾ ಅನ್ನೋ ಮಟ್ಟಿಗೆ ನಾಸಾ ಕೂಡ ಕೆಲವು ಇಮೇಜಸ್ ಅನ್ನ ಬಿಟ್ಟಿರೋದು. ಈಗ ಪಾಕಿಸ್ತಾನ ಹೊಡೆದಾಗ ನೂರ್ ಖಾನ್ದೆಲ್ಲ ಯಾವ ರೀತಿ ಆಗಿದೆ ಅಂತ ನಾಸಾ ಡೀಟೇಲ್ಸ್ ಕೊಟ್ಟಿರ್ಲಿಲ್ವ, ಅದೇ ರೀತಿಯಲ್ಲಿ ಈಗ ತನ್ನ ಇಮೇಜಸ್ ಮೂಲಕ ಒಂದು ಕ್ಲಾರಿಟಿ ಕೊಡ್ತಾ ಇದೆ. ಅಲ್ಲಿ ಏನೋ ಒಂದು ಬೆಂಕಿ ಕಾಣಿಸ್ಕೊಂಡಿರೋದು ಹೌದು ಅಂತ. ಹಾರ್ಮೋಸಲ್ಲಿ ಬೆಂಕಿ ಹೊತ್ಕೊಂಡು ಉರಿತಿದೆ ಅಂದರೆ ಶಿಪ್ಗಳು ಉರಿತಿವೆ ಅಂತ, ಮತ್ತು ಅವ್ರಿಗೆ ಏನು ಕಂಟ್ರೋಲ್ ತಪ್ಪು ಹೋಗಿದೆ ಕೆಲವೊಂದು ಶಿಪ್ಗಳಲ್ಲಿ ಅಂತ ಹೇಳಲಾಗ್ತಾ ಇದೆ. ಕೊಲಿಷನ್ ಆತಂಕ ಕೂಡ ಎದುರಾಗಿದೆ. ಹಲವು ಹಡಗುಗಳ GPS ಲಾಸ್ ಆಗಿದೆ ಅಂತ ಹೇಳಲಾಗ್ತಿದೆ. ಸೊ ಅಲ್ಲೊಂದು ದೊಡ್ಡ ಅನಾಹುತ ಆದರೆ ಇದು ಭಾರತ ಸೇರಿದಂತೆ ಬಹಳಷ್ಟು ರಾಷ್ಟ್ರಗಳಿಗೆ ಪ್ಯಾನಿಕ್ ಸಿಚುವೇಶನ್, ಅದರಲ್ಲಿ ಡೌಟೇ ಇಲ್ಲ ಏನಾಗತ್ತದ್ರ ಪರಿಣಾಮ ಅಂತ. ಯುದ್ಧ ಶುರುವಾದ ಮೇಲೆ 10-14% ಕ್ರೂಡ್ ಆಯಿಲ್ ಹೈಕ್ ನೋಡ್ತಾ ಇದ್ದೀವಿ ನಾವು. ಅಂಥದ್ರಲ್ಲಿ ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೆ ಜಗತ್ತೇ ಶೇಕ್ ಆಗುವಂಥ ಸುದ್ದಿ ಇದು. ಆ ರೀತಿಯ ಸುಳಿವುಗಳು ಸಿಗ್ತಾ ಇವೆ. ಏನೋ ಒಂದು ದೊಡ್ಡದಾಗಿದೆ, ಹಾರ್ಮೋಸ್ ಜಲಸಂಧಿಯಲ್ಲಿ ಏನೋ ಒಂದು ದೊಡ್ಡದಾಗಿದೆ ಅನ್ನುವಂಥ ಸುದ್ದಿಗಳು ಬರ್ತಿದ್ದಾವೆ. ಬೆಂಕಿ ಹೊತ್ಕೊಂಡು ಉರಿತಿರುವಂಥ ಚಿತ್ರಗಳು, ಸ್ಯಾಟಲೈಟ್ ಇಮೇಜಸ್ ಕೂಡ ಹೊರಗಡೆ ಬರ್ತಿರೋದು. ಬರೀ ನಾಸಾ ಇಮೇಜಸ್ ಅಷ್ಟೇ ಅಲ್ಲ, ಬ್ರಿಟಿಷ್ ಫರ್ಮ್ ಒಂದು ಆಂಬ್ರೆ ಅನ್ನೋದು ಕೂಡ ಅದನ್ನು ಕನ್ಫರ್ಮ್ ಮಾಡ್ತಾ ಇದೆ. ಬಹಳ ದೊಡ್ಡ ಇನ್ಸಿಡೆಂಟ್ ಏನೋ ಒಂದು ಆಗಿದೆ ಅಲ್ಲಿ ಅಂತ. ಸೊ ಭಾರತಕ್ಕಿದು ಆಘಾತಕಾರಿಯೇ ಈ ಬೆಳವಣಿಗೆ. ಹೆಚ್ಚು ಕಡಿಮೆ ನಂಬರ್ ಸಿಗ್ತಿರೋದು ಈಗ 900 ಶಿಪ್ಗಳು GPS ಕಳ್ಕೊಂಡಿದೆ ಅಂತ. ಸೊ ಏನಾಗಬಹುದು ಅದರ ಅನಾಹುತ? ನಮ್ಮದು ಕೂಡ ಅದರಲ್ಲಿ ಎಷ್ಟು ಶಿಪ್ಗಳಿವೆ, ಯಾವ್ಯಾವ ರಾಷ್ಟ್ರದ್ದು ಏನೇನು ಕಥೆ ಅನ್ನೋದು ಗೊತ್ತಿಲ್ಲ. 900 ಹಡಗುಗಳು ಬಹಳ ದೊಡ್ಡ ಅನಾಹುತದಲ್ಲಿ ಸಿಕ್ಕಾಕೊಂಡಿದೆಯಾ ಹಾರ್ಮೋಸಲ್ಲಿ. ಇದು ಅಸ್ಪಷ್ಟವಾಗಿದೆ, ಬಟ್ ಸ್ಯಾಟಲೈಟ್ ಇಮೇಜಸ್ ಎಲ್ಲ ಒಂದು ಅನಾಹುತದ ಸುಳಿವನ್ನ ಕೊಡ್ತಾ ಇದೆ. ಅಮೆರಿಕದ್ದೇನು ಕಡಿಮೆ ಇಲ್ಲ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗೋದು. ನೋಡಿ, ದಿನಕ್ಕೆ ಪರ್ ಡೇ ಅಲ್ಲಿ 0.7 ಮಿಲಿಯನ್ ಬ್ಯಾರಲ್ಸು ಕ್ರೂಡ್ ಆಯಿಲು ಇಲ್ಲಿಂದ ಹೋಗುತ್ತೆ. ಸೊ ಅಮೆರಿಕಕ್ಕೆ ಹೆಚ್ಚು ಕಡಿಮೆ ಆದರೆ ಅಮೆರಿಕದ ಆರ್ಥಿಕತೆ ಮೇಲೆ ಕೂಡ ದೊಡ್ಡ ಪರಿಣಾಮ ಬೀರುತ್ತೆ. ಸೊ ಇರಾನು ಈಗ ಏನೇ ಆದರೂ ಬಗ್ಲೇಬೇಕು, ಅಲ್ಲಿ ತನಕ ಬಿಡಲ್ಲ ಅಂತ ಅಮೆರಿಕ ಇಸ್ರೇಲ್ ನಿರ್ಧಾರ ಮಾಡಿಬಿಟ್ಟಿದೆ. ಅದು ಗೊತ್ತಾಗ್ತಾ ಇದೆ ಕ್ಲಿಯರ್ ಆಗಿ, ಓಪನ್ ಆಗಿ. ಟ್ರಂಪ್ ಆಡಿರೋ ಮಾತುಗಳಿಂದ ಗೊತ್ತಾಗ್ತಿದೆ ಎಲ್ಲ ಖಾಲಿ ಮಾಡಿ ತೆಹರಾನ್ ಅಂತ ಈಗ ಘೋಷಣೆನೂ ಮೊಳಗಿರೋದ್ರಿಂದಾಗಿ ಬಹುದೊಡ್ಡ ಪರಿಣಾಮ ಆಗುತ್ತೆ ಇದು ಕಂಟಿನ್ಯೂ ಆದರೆ. ಸೊ ಮುಗಿಸ್ಬಿಡೋದು, ಇರಾನ್ನೇ ಮುಗಿಸ್ಬಿಡ್ತೀವಿ, ಇನ್ನು ನಾವು ಮುಗಿಸೇ ಬಿಡ್ತೀವಿ, ಬರ್ತಿರೋ ಇಲ್ವೋ, ಸೈನ್ ಹಾಕ್ತಿರೋ ಇಲ್ವೋ ನ್ಯೂಕ್ಲಿಯರ್ ಡೀಲ್ಗೆ, ನಾವಿನ್ನು ನ್ಯೂಕ್ಲಿಯರ್ ವೆಪನ್ ಡೆವಲಪ್ ಮಾಡಲ್ಲ ಅನ್ನೋ ಡೀಲನ್ನು ಸೈನ್ ಮಾಡ್ತಿರೋ ಇಲ್ವೋ ಅನ್ನುವಂಥ ಅಂತಿಮ ಸಂದೇಶ ರವಾನೆಯಾಗಿದ್ದು, ಯುದ್ಧವನ್ನು ನಾವು ಕದನ ವಿರಾಮದ ಮೂಲಕ ಅಲ್ಲ, ಇರಾನ್ ಮುಗಿಸುವ ಮೂಲಕ ಸಮಾಪ್ತಿ ಮಾಡ್ತೀವಿ, ಮುಗಿಸ್ಬಿಡ್ತೀವಿ ಈಗ ಅನ್ನೋ ರೀತಿಯಲ್ಲಿ ಟ್ರಂಪ್ ಎದ್ದು ನಿಂತಿದ್ದು ಭಯಂಕರವಾದಂಥ ಸುದ್ದಿಯ ಸುಳಿವು ಈಗ ಸಿಗ್ತಾ ಇದೆ. ಏನು ಬೇಕಾದರೂ ಆಗಬಹುದು ಇವತ್ತು ರಾತ್ರಿ ಬೆಳಗಾಗೋದ್ರ ಒಳಗಡೆ. ಇದ್ರ ನಡುವೆ ಚೀನಾದ ಮಾತು ಕೂಡ, ಚೀನಾ ಕೊಟ್ಟಿರೋ ಸಂದೇಶ ಕೂಡ ಗಮನ ಸೆಳೀತಾ ಇದೆ. ಹೇಗೆ ಅಮೆರಿಕ ಇರಾನ್ನಲ್ಲಿರೋ ಜನರನ್ನ, ತನ್ನ ಜನರನ್ನ ಮತ್ತು ಬೇರೆ ಎಲ್ಲ ರೆಸಿಡೆನ್ಸ್ಗೆ ಖಾಲಿ ಮಾಡಿ ಅಲ್ಲಿಂದ ಬದುಕೋ ಆಸೆ ಇದ್ರೆ ಅಂತ ಹೇಳಿದಾರೋ, ಅದೇ ರೀತಿಯಲ್ಲಿ ಚೀನಾ ಇಸ್ರೇಲಲ್ಲಿ ತನ್ನ ಜನರನ್ನು ವಾಪಸ್ ಕಳಿಸ್ಕೊಳ್ತಾ ಇದೆ. ಸೊ ಅವ್ರೇನಾದರೂ ಮಾಡಿದ್ರೆ ಚೀನಾ ಅದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ತಾನು ಅಖಾಡಕ್ಕೆ ಇಳಿತೀನಿ ಅನ್ನೋ ಮೆಸೇಜನ್ನು ಈ ಮೂಲಕ ಕೊಟ್ಟಿರೋದು. ಇಸ್ರೇಲಲ್ಲಿ ಎಲ್ಲ ಖಾಲಿ ಮಾಡಿ ಅಂತ ತಮ್ಮ ಜನರನ್ನು ಖಾಲಿ ಮಾಡಿಸ್ತಿದ್ದಾರೆ ಅಂದರೆ ಅರ್ಥ ಏನು? ನಾವು ಏನು ಬೇಕಾದರೂ ಮಾಡಬಹುದು, ಚೀನಾನೇ ನೇರವಾಗಿ ಅಖಾಡಕ್ಕೆ ಇಳಿಬಹುದು. ಇರಾನ್ ಇಸ್ರೇಲ್ ಯುದ್ಧದ ನಡುವೆ ನಾವು ಅಧಿಕೃತ ಎಂಟ್ರಿ ತಗೊಳ್ತೀವಿ ಅನ್ನೋ ಮೆಸೇಜ್ ಕೊಟ್ಟಿದೆ. ಚೀನಾ ಇರಾನ್ ಬೆನ್ನಿಗೆ ಅಷ್ಟೇ ಗಟ್ಟಿಯಾಗಿ ನಿಂತಿದೆ. ಚೀನಾಗೆ ಈ ಆಯಿಲ್ ಮತ್ತು ಗ್ಯಾಸ್ಗೆ ಸಂಬಂಧಪಟ್ಟಂತೆ ಇರಾನ್ ಜೊತೆಗಿನ ನಂಟು ಬಹಳ ದೊಡ್ಡದು, ಬಹಳ ಇಂಪಾರ್ಟೆಂಟ್. ಬಹುಪಾಲು ಅಲ್ಲಿಂದಾನೇ ಬರುತ್ತೆ ಮತ್ತು ಅತಿ ಹೆಚ್ಚು ತರಿಸ್ಕೊಳ್ಳುವಂಥ ರಾಷ್ಟ್ರ. ಚೀನಾಗೆ ಇನ್ನೂ ದೊಡ್ಡ ಹೊಡೆತ ಬೀಳುತ್ತೆ. ಹಾಗಾಗಿ ಇರಾನ್ನ ಕಾಪಾಡಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಚೀನಾಗೂ ಇದೆ. ಈಗ ಚೀನಾ ಇರಾನ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಬರ್ತೀವಿ ಆ ಖಾಡಕ್ಕೆ ಅನ್ನೋ ಸುಳಿವನ್ನು ಕೊಟ್ಟಿದ್ದು, ಏನೋ ಒಂದು ಜಗತ್ತನ್ನು ಶೇಕ್ ಮಾಡುವಂತಹ ಬೆಳವಣಿಗೆಯ ಸುಳಿವು ಸಿಗ್ತಿದೆ. ಭಾರತಕ್ಕೂ ಕೂಡ ಇದು ಅತ್ಯಂತ ಆಘಾತಕಾರಿಯಾಗಿದೆ. ನಮ್ಮ ಭಾರತೀಯರನ್ನು ಅಲ್ಲಿಂದ ಸೇಫ್ ಆಗಿ ಶಿಫ್ಟ್ ಮಾಡುವಂತಹ ಕೆಲಸಕ್ಕೂ ಈಗ ಭಾರತ ಕೈ ಹಾಕಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.